ಮೊಟ್ಟ ಮೊದಲನೇದಾಗಿ ನಮ್ಮ ಬ್ರಹ್ಮರ್ಷಿ ಮಹರ್ಷಿ ಪತ್ರಿಜಿಯವರಿಗೆ, ಮಹಾತಾವ್ರ ಬಾಬಾಜಿಯವರಿಗೆ, ರಂಗನಾಥ್ ಸಾರಿಗೆ, ಮತ್ತೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಆತ್ಮ ಬಂಧಿಗಳಿಗೂ ನಮಸ್ಕಾರಗಳು ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಾನು ಈ ದಿನ ಆಯ್ಕೆ ಮಾಡಿಕೊಂಡಿರುವ ವಿಷಯ ಅಂದ್ರೆ ಕಷಾಯ. ವಿವಿಧ ರೀತಿಯ ಕಷಾಯಗಳು ಮತ್ತು ಅವುಗಳ ಪ್ರಯೋಜನಗಳು. ಶೀತ, ಕೆಮ್ಮು, ಗಂಟಲು ನೋವು ಇವುಗಳಿಗೆ ಒಂದು ಆರೋಗ್ಯಕರ ಕಷಾಯ. ಅದಕ್ಕೆ ಬೇಕಾಗುವ ಪದಾರ್ಥಗಳು ಅಂದ್ರೆ ನಮ್ಮ ಅಡಿಗೆ ಮನೆಯಲ್ಲೇ ಸಿಗುವಂತಹ ಸುಲಭವಾದ ಪದಾರ್ಥಗಳು ಅಂದ್ರೆ ಒಂದು ಹಸಿ ಶುಂಠಿ, ಲವಂಗ, ಚಕ್ಕೆ ತುಂಡುಗಳು, ಅರಿಶಿನ ಪುಡಿ, ಪುದೀನ ಎಲೆಗಳು ಸ್ವಲ್ಪ, ಅಂದ್ರೆ ಅದು ಆಪ್ಷನಲ್, ಬೆಲ್ಲ, ಇವನ್ನೆಲ್ಲ ಸೇರಿಸಿ ಕುದಿಸಿ ಕಷಾಯ ಮಾಡಿ ಕುಡಿಯೋದ್ರಿಂದ 2 ದಿವಸದಲ್ಲೇ ಎದೆಯಲ್ಲಿರುವ ಕಫ, ಕೆಮ್ಮು, ನೆಗಡಿ ಸಂಪೂರ್ಣವಾಗಿ ಮಾಯವಾಗುತ್ತೆ. ಮತ್ತೆ ವಿಪರೀತ ಜ್ವರ, ಮೈಕೈ ನೋವು ಇದಕ್ಕೆ 1 ಗ್ಲಾಸ್ ಈ ಕಷಾಯ ಕುಡಿದ್ರೆ ತಕ್ಷಣ ಸರಿ ಹೋಗುತ್ತೆ. ಈ ಬದಲಾಗುತ್ತಿರುವ ಹವಾಮಾನದಿಂದ ಈಗ ವೈರಲ್ ಜ್ವರ ಜಾಸ್ತಿ ಹೆಚ್ಚಾಗ್ತಿದೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ಹಠಾತ್ ಜ್ವರ, ದೇಹದಲ್ಲಿ ದೌರ್ಬಲ್ಯ, ಕೆಮ್ಮು ಮತ್ತು ಗಂಟಲು ನೋವಿನಂತಹ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಇದಕ್ಕೆ ಅತ್ಯಂತ ಪರಿಣಾಮಕಾರಿ ಮತ್ತು ಸರಳ ಪರಿಹಾರವೆಂದರೆ ಈ ಒಂದು ಸಾಂಪ್ರದಾಯಿಕ ಕಷಾಯ. ಈ ವೈರಲ್ ಜ್ವರ ದೇಹದ ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತೆ. ಈ ಸಮಯದಲ್ಲಿ ಲಘು ಆಹಾರವನ್ನು ಸೇವಿಸಬೇಕು, ಸಾಕಷ್ಟು ನೀರು ಕುಡಿಯುವುದು ಮತ್ತು ವಿಶ್ರಾಂತಿ ಪಡೆಯುವುದು ಅವಶ್ಯಕ. ಇನ್ನು ದೇಸಿ ಕಷಾಯ ಕುಡಿಯುವುದರಿಂದ ದೇಹದಲ್ಲಿ ಸಂಗ್ರಹವಾಗುವ ವಿಷವನ್ನು ತೆಗೆದುಹಾಕುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. ಇದು ಜ್ವರವನ್ನು ತ್ವರಿತವಾಗಿ ಕಡಿಮೆ ಮಾಡುತ್ತೆ ಮತ್ತು ದೇಹಕ್ಕೆ ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತದೆ. ಈ ಕಷಾಯಕ್ಕೆ ಮನೆಯಲ್ಲಿ ಮತ್ತೆ ಸುಲಭವಾಗಿ ಸಿಗುವ ಮುಖ್ಯ ಪದಾರ್ಥಗಳು ಅಂದ್ರೆ ಅರಿಶಿನ, ಆಗ್ಲೇ ಹೇಳಿದ ಹಾಗೆ ಅರಿಶಿನ, ಶುಂಠಿ, ತುಳಸಿ ಎಲೆಗಳು, ಕರಿಮೆಣಸು ಮತ್ತು ಬೆಲ್ಲ. ಇವೆಲ್ಲವೂ ನೈಸರ್ಗಿಕವಾಗಿದ್ದು ತ್ವರಿತ ಶಕ್ತಿಯನ್ನು ಒದಗಿಸಲು ಸಹಾಯ ಮಾಡುತ್ತೆ. ಅರಿಶಿನವು ಉರಿಯೂತ ನಿವಾರಕ ಗುಣಗಳನ್ನು ಹೊಂದಿದೆ. ಶುಂಠಿ ದೇಹವನ್ನು ಬೆಚ್ಚಗಾಗಿಸುತ್ತದೆ. ಕೆಮ್ಮು ಮತ್ತು ಶೀತದಿಂದಲೂ ಪರಿಹಾರವನ್ನು ನೀಡುತ್ತದೆ. ತುಳಸಿ ಮತ್ತು ಕರಿಮೆಣಸು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಶುಂಠಿ ದೇಹವನ್ನು ಬೆಚ್ಚಗಾಗಿಸುತ್ತದೆ. ಕೆಮ್ಮು ಮತ್ತು ಶೀತದಿಂದಲೂ ಪರಿಹಾರವನ್ನು ನೀಡುತ್ತೆ. ತುಳಸಿ ಮತ್ತು ಕರಿಮೆಣಸು ಸೋಂಕುಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದನ್ನು ತಯಾರಿಸುವ ವಿಧಾನ ಅಂದ್ರೆ 1 ಲೋಟ ನೀರಿಗೆ ಶುಂಠಿ ತುಂಡುಗಳು, ಅರಿಶಿನ ಪುಡಿ ಮತ್ತು ಕರಿಮೆಣಸು ಸೇರಿಸಿ 5 ರಿಂದ 7 ನಿಮಿಷ ಕುದಿಸಬೇಕು. ನಂತರ ತುಳಸಿ ಎಲೆಗಳನ್ನು ಸೇರಿಸಿ ಇನ್ನೊಂದು 2 ನಿಮಿಷ ಕುದಿಸಬೇಕು. ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಬೆಲ್ಲ ಸೇರಿಸಿ ಇನ್ನೊಂದು 2 ನಿಮಿಷ ಕುದಿಸಿ ಕೊನೆಯಲ್ಲಿ ಸ್ವಲ್ಪ ಬಿಸಿಯಾಗಿ ಕುಡಿಯುವುದರಿಂದ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ದಿನಕ್ಕೆ 2 ರಿಂದ 3 ಬಾರಿ ಈ ಕಷಾಯ ಕುಡಿಯುವುದರಿಂದ ತಕ್ಷಣ ಫಲಿತಾಂಶಗಳು ಸಿಗುತ್ತವೆ.
ಈ ದೇಶಿ ಕಷಾಯವು 2 ದಿನಗಳಲ್ಲಿ ಜ್ವರ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ದೌರ್ಬಲ್ಯ ಮತ್ತು ಕೆಮ್ಮನ್ನು ಸಹ ನಿವಾರಿಸುತ್ತದೆ. ಈ ಕಷಾಯವನ್ನು ಕುಡಿದ ನಂತರ ಔಷಧಿಗಳ ಅವಶ್ಯಕತೆ ಕಡಿಮೆಯಾಗುತ್ತದೆ. ಮತ್ತೆ ಒಂದು ಅರಳಿ ಎಲೆಯ ಕಷಾಯ. ಈ ಕಷಾಯ ಮತ್ತು ಇದರ ಉಪಯೋಗಕಾರಿ ಗುಣಗಳು, ಮಾಡುವ ವಿಧಾನ ಮತ್ತು ಇದರ ಉಪಯೋಗಕಾರಿ ಗುಣಗಳು. ಅರಳಿ ಮರದ ಪ್ರತಿಯೊಂದು ಭಾಗವೂ ಔಷಧೀಯ ಗುಣಗಳನ್ನು ಹೊಂದಿದೆ. ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲಿ ಆರೋಗ್ಯಕಾರಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಿಸಿ ಅಪಾಯಕಾರಿ ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುತ್ತದೆ. ಹೆಣ್ಣು ಮಕ್ಕಳ ಋತುಚಕ್ರಗಳ ಹಾರ್ಮೋನ್ ಸಮಸ್ಯೆಗಳನ್ನು ಸರಿಪಡಿಸುತ್ತದೆ. ಸಂತಾನಹೀನತೆ ಸಮಸ್ಯೆ ಗುಣಪಡಿಸಲು ನೆರವಾಗುತ್ತೆ. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ವೈರಸ್ ಸೋಂಕುಗಳಿಂದ ಕಾಪಾಡುತ್ತದೆ. ಇದು ದನಗಳಿಗೂ ಮತ್ತು ಆನೆಗಳಿಗೂ ತುಂಬಾ ಉತ್ತಮವಾದ ಮೇವು. ಈ ಸಾಮಾನ್ಯ ಹುಲ್ಲುಗಳಿಗಿಂತಲೂ ಹೆಚ್ಚು ಪೌಷ್ಟಿಕಾಂಶಗಳು ಇದರಲ್ಲಿ ಇದೆ. ಇದಕ್ಕೆ ಪೌರಾಣಿಕ ಮಹತ್ವವೂ ಇದೆ. ಮತ್ತೆ ಇದನ್ನು ತಯಾರಿಸುವ ವಿಧಾನ: 3 ಅರಳಿ ಎಲೆಗಳನ್ನು ತಗೋಬೇಕು. ಇದನ್ನು ಒಳ್ಳೆ ಶುದ್ಧವಾದ ನೀರಿನಲ್ಲಿ, ಶುದ್ಧ ರಚನಾತ್ಮಕ ನೀರಿನಿಂದ ತೊಳೆದು ಒಂದು 200 ml ನಷ್ಟು ನೀರನ್ನು ಕುದಿಸಬೇಕು. ಅರಳಿ ಎಲೆಗಳು ದೊಡ್ಡದಾಗಿರುವ ಕಾರಣ ಅದನ್ನು ತುಂಡು ಮಾಡಿ ಹಾಕಿದ್ರೆ ಕಷಾಯ ಮಾಡಲು ಮತ್ತು ಅನುಕೂಲವಾಗುತ್ತೆ. ಇದನ್ನು ಕುದಿಯುತ್ತಿರುವ ನೀರಿನಲ್ಲಿ ಹಾಕಿ ಸ್ಟವ್ ಅನ್ನು ಸಿಮ್ ಮಾಡಿ ಬಿಡಬೇಕು. ಸ್ವಲ್ಪ ಹೊತ್ತಿನ ನಂತರ ಒಂದು ಪ್ಲೇಟ್ ಅನ್ನು ಮುಚ್ಚಿಡಬೇಕು. ನಂತರ ಇದನ್ನು ಸೋಸಿ ಉಗುರು ಬೆಚ್ಚಗಿರುವಾಗ ಇದನ್ನು ಸೇವಿಸಬೇಕು. ಈ ಅರಳಿ ಮರವನ್ನು ದೇವತಾ ವೃಕ್ಷವೆಂದು ಕರೆಯುತ್ತಾರೆ, ವೃಕ್ಷರಾಜ ಎಂದು ಕರೆಯುತ್ತಾರೆ. ಬ್ರಹ್ಮ, ವಿಷ್ಣು, ಮಹೇಶ್ವರರೇ ವಾಸಿಸಿರುವ ವೃಕ್ಷವಿದು. ಮತ್ತೆ ಧನುರ್ಮಾಸದಲ್ಲಿ ಮುಂಜಾನೆ ಇದನ್ನು 9 ಪ್ರದಕ್ಷಿಣೆ ಹಾಕಿದರೆ ತುಂಬಾ ಲಾಭದಾಯಕ, ಒಳ್ಳೆಯದು. ಅವಕಾಶ ಕೊಟ್ಟಿರೋ ಮಹಾತಾರ್ ಫೌಂಡೇಶನ್ ಅವರು ನಮಸ್ಕಾರ, ಧನ್ಯವಾದಗಳು.